ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 35 ಚಾತುರ್ಹೋತ್ರಂ ಕರ್ಮತಂತ್ರಮುಪವೇದನೈ ಸಹ ಧರ್ಮಸ್ಯ ಪಾದಾಶ್ಚತ್ವಾರಸ್ತಥೈವಾಶ್ರಮ ವೃತ್ತಯಃ. ಅನುವಾದ: ಅಗ್ನಿಹೋತ್ರವನ್ನು ನಡೆಸುವುದಕ್ಕಾಗಿ ಮಂತ್ರೋಚ್ಚಾರಕನು, ಆಹುತಿ ನೀಡುವವನು, ಅಗ್ನಿ ಪೂರಕ ವೇದಗಳ ಪ್ರಕಾರ ಮಾಡುವ ಕಾರ್ಯ, ಈ 4 ವಿಧದ ಪರಿಕರಗಳು ವ್ಯಕ್ತವಾದುವು. ಧರ್ಮದ 4 ತತ್ವಗಳು ಮತ್ತು 4 ಆಶ್ರಮಗಳ ಕರ್ತವ್ಯಗಳೆಲ್ಲವೂ ಕೂಡ ವ್ಯಕ್ತವಾದುವು. ಶ್ಲೋಕ 36 ವಿದುರ ಉವಾಚ ಸವೈ ವಿಶ್ವಸೃಜಾಮೀಶೋ ವೇದಾದೀನ್ ಮುಖತೋಸೃಜತ್ ಯದ್ಯದ್ಯೇನಾಸೃಜತ್ ದೇವಸ್ತನ್ಮೇ ಬ್ರೂಹಿ ತಪೋಧನ. ಅನುವಾದ: ವಿದುರನು ಹೇಳಿದನು, ತಪವೇ ಐಶ್ವರ್ಯವಾಗಿರುವ ಮಹಾಮುನಿಗಳೇ, ಬ್ರಹ್ಮನು ತನ್ನ ಬಾಯಿಂದ ವ್ಯಕ್ತವಾದ ವೇದಜ್ಞಾನವನ್ನು ಹೇಗೆ ಮತ್ತು ಯಾರ ಸಹಾಯದಿಂದ ಸ್ಥಾಪಿಸಿದನೆಂಬುದನ್ನು ದಯವಿಟ್ಟು ವಿವರಿಸಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಹಿಂದೆ ಕಲ್ಪದಲ್ಲಿದ್ದ ಹಾಗೇನೆ ಲೋಕಗಳನ್ನು ಹೇಗೆ ಸೃಷ್ಟಿ ಮಾಡೋದು ಅಂತ ಚಿಂತನೆ ಮಾಡ್ತಾ ಇದ್ದ. ಆಗ ಎಲ್ಲ ರೀತಿಯ ಜ್ಞಾನಗಳನ್ನು ಒಳಗೊಂಡಂತಹ 4 ವೇದಗಳು ಅವನ 4 ಬಾಯಿಗಳಿಂದ ವ್ಯಕ್ತವಾದವು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಅಗ್ನಿಹೋತ್ರವನ್ನ ನಡೆಸೋದಕ್ಕೆ ಈಗ ಏನೇನು ಬೇಕು? ಅಗ್ನಿಹೋತ್ರ ಮಾಡೋದಕ್ಕೆ ಮಂತ್ರವನ್ನ ಉಚ್ಚಾರಣೆ ಮಾಡುವಂಥವ್ರು ಬೇಕು, ಆಮೇಲೆ ಆಹುತಿಯನ್ನ ನೀಡುವಂಥವ್ರು ಬೇಕು, ಅಗ್ನಿ ಬೇಕು, ಮತ್ತೆ ವೇದಗಳ ಪ್ರಕಾರ ಕೆಲಸ ಮಾಡುವಂತಹ ಕೆಲಸಗಳು ಬೇಕು, ಪೂರಕ ವೇದಗಳ ಪ್ರಕಾರ ಮಾಡುವಂತಹ ಕೆಲಸ. ಈ 4 ರೀತಿಯ ಪರಿಕರಗಳು ಕೂಡ ವ್ಯಕ್ತವಾಗುತ್ತೆ. ವೇದಗಳು ಬಂದ ಮೇಲೆ ಅಗ್ನಿಹೋತ್ರವನ್ನು ಹೇಗೆ ಮಾಡಬೇಕು ಅನ್ನೋದು, ಏನೇನು ಬೇಕು ಅದಕ್ಕೆ, ಅವೆಲ್ಲ ಕೂಡ ವ್ಯಕ್ತವಾಗುತ್ತೆ. ಆಮೇಲೆ ಧರ್ಮದ 4 ತತ್ವಗಳು, ಧರ್ಮದಿಂದ ನಡ್ಕೋಬೇಕಾದ್ರೆ 4 ತತ್ವಗಳಿದೆ. ಅದ್ಯಾವುದು? ಸತ್ಯ ಅಂದರೆ ನಿಜವನ್ನು ಹೇಳೋದು, ವ್ರತವನ್ನು ಮಾಡೋದು, ದಯೆಯನ್ನು ತೋರಿಸೋದು, ಮತ್ತು ಶುಚಿತ್ವ, ಕ್ಲೀನಾಗಿ ಅಂದರೆ ಮಾನಸಿಕವಾಗಿ ಶಾರೀರಿಕವಾಗಿ ಶುದ್ಧವಾಗಿರುವಂಥದ್ದು. ಇದು ಧರ್ಮದ 4 ತತ್ವಗಳು. ಇನ್ನು 4 ಆಶ್ರಮಗಳ ಕರ್ತವ್ಯಗಳು. ಯಾವ್ಯಾವ ಆಶ್ರಮ ಇದೆ? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ. ಇವರು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅವೆಲ್ಲವೂ ಕೂಡ ವ್ಯಕ್ತವಾಗುತ್ತೆ. ಈ ರೀತಿ ಒಂದೊಂದಾಗಿ ವ್ಯಕ್ತವಾಗೋದು. ಈಗ ನಾವು ಅಂದ್ಕೊಳ್ತೀವಲ್ವಾ, ಈ ಜಗತ್ತು ಹೇಗಪ್ಪ ಸೃಷ್ಟಿಯಾಯಿತು, ಹೇಗೆ ಮಾಡ್ದ ಭಗವಂತ ಅಂತ. ಈಗಿಲ್ಲಿ ನಮಗೆ ಗೊತ್ತಾಗ್ತಾ ಇದೆಯಾ? ಎಲ್ಲವೂ ಕೂಡ ಬ್ರಹ್ಮನಿಂದ ಸೃಷ್ಟಿಯಾಗ್ತಾ ಇದೆ ಒಂದೊಂದು. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆಹಾರ, ನಿದ್ರೆ, ರಕ್ಷಣೆ, ಮೈಥುನ ಇವು ಭೌತಿಕ ಶರೀರದ ಬೇಡಿಕೆಗಳ 4 ತತ್ವಗಳಾಗಿವೆ. ಪ್ರಾಣಿಗಳು ಮತ್ತು ಮಾನವ ಸಮಾಜಗಳೆರಡಕ್ಕೂ ಇವು ಸಮಾನವಾಗಿವೆ. ಧಾರ್ಮಿಕ ಚಟುವಟಿಕೆಗಳ ಆಚರಣೆಯು ಸಾಮಾಜಿಕ ಅಂತಸ್ತಿನ ವರ್ಣಾಶ್ರಮಗಳಿಗನುಗುಣವಾಗಿ ಮಾನವ ಸಮಾಜವನ್ನು ಪ್ರಾಣಿಗಳಿಂದ ಬೇರ್ಪಡಿಸುವುದಕ್ಕಾಗಿ ಇದೆ. ಅವು ವೇದ ಸಾಹಿತ್ಯಗಳಲ್ಲಿ ಸ್ಪಷ್ಟವಾಗಿ ಸೂಚಿತವಾಗಿವೆ. ಈಗ ಈ ಭೌತಿಕ ಶರೀರ ಇದೆಯಲ್ಲ, ಇದು ಯಾರ್ದಾದ್ರೂ ಆಗಿರಬಹುದು. ಅದು ಪ್ರಾಣಿಗಳದು, ಪಕ್ಷಿಗಳದು, ಮನುಷ್ಯರದು, ಯಾರ್ದಾದ್ರೂ ಆಗಿರಲಿ. ಆ ಶರೀರದ ಬೇಡಿಕೆಗಳು 4 ತತ್ವಗಳಿದೆ. ಯಾವುದು? ಆಹಾರ, ನಿದ್ರೆ, ರಕ್ಷಣೆ, ಮೈಥುನ. ನಮಗೆ ಆಹಾರ ಬೇಕು, ಪ್ರಾಣಿಗಳಿಗೂ ಬೇಕು, ಪಕ್ಷಿಗಳಿಗೂ ಬೇಕು. ನಿದ್ರೆ ನಮಗೂ ಬೇಕು, ಅವಕ್ಕೂ ಬೇಕು. ರಕ್ಷಣೆ, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳುತ್ತಲ್ಲ, ಅದು ನಮ್ಮಲ್ಲೂ ಇದೆ, ಅವರಲ್ಲೂ ಇದೆ ಆ ಗುಣ. ಇನ್ನು ಮೈಥುನ ಅಂತಂದ್ರೆ ನಮ್ಮ ಸೆನ್ಸಸ್ನ ನಾವು ತೃಪ್ತಿಪಡಿಸ್ಕೊಳ್ಳೋದು. ಇದು ಈ 4 ಭೌತಿಕ ಶರೀರದ ಬೇಡಿಕೆಗಳು. ಪ್ರಾಣಿಗಳು ಮತ್ತು ಮಾನವ ಸಮಾಜ ಎರಡಕ್ಕೂ ಕೂಡ ಸಮಾನವಾಗೇ ಇದೆ. ಇದು ಆಹಾರ, ನಿದ್ರೆ, ರಕ್ಷಣಾ, ಮೈಥುನ ಅನ್ನೋದು ನಮಗೂ ಇದೆ, ಅವ್ರಿಗೂ ಇದೆ. ಧಾರ್ಮಿಕ ಚಟುವಟಿಕೆ ಆಚರಣೆ ಇದೆಯಲ್ಲ, ಅದು ಸಾಮಾಜಿಕ ಅಂತಸ್ತಿನ, ಅಂದರೆ ನಾವು ಈ ಸಮಾಜದಲ್ಲಿ ಯಾವ ವರ್ಣ ಮತ್ತು ಯಾವ ಆಶ್ರಮಕ್ಕೆ ಇದೀವೋ ಅದಕ್ಕನುಗುಣವಾಗಿ ಮಾನವ ಸಮಾಜವನ್ನು ಪ್ರಾಣಿಗಳಿಂದ ಇದು ಬೇರ್ಪಡಿಸುತ್ತೆ. ಅಂದರೆ ಧಾರ್ಮಿಕ ಚಟುವಟಿಕೆಗಳು ಅನ್ನೋದು
ಪ್ರಾಣಿ ಪಕ್ಷಿಗಳಲ್ಲಿ ಇಲ್ಲ. ಅದು ಮನುಷ್ಯ ಸಮಾಜದಲ್ಲಿ ಮಾತ್ರ ಇರುವಂಥದ್ದು. ಇನ್ನು ಬೇರೆದು ಏನೇನಿದೆಯೋ ಎಲ್ಲವೂ ಅವಕ್ಕೂ ಇದೆ, ನಮಗೂ ಇದೆ. ಆದರೆ ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕ ಚಟುವಟಿಕೆಗಳನ್ನೋದು ನಮಗೆ ಮಾತ್ರ ಇರುವಂಥದ್ದು. ಅದರಿಂದ ನಮ್ಮನ್ನು ಮತ್ತು ಪ್ರಾಣಿಗಳನ್ನು ಬೇರ್ಪಡಿಸುತ್ತದು. ಅಂದರೆ ನಮಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ಇನ್ನೆಲ್ಲ ಸೇಮ್ ಇರುತ್ತೆ, ಆದರೆ ನಾವು ಧಾರ್ಮಿಕವಾಗಿ ಆಚರಣೆಗಳನ್ನು ಮಾಡ್ಬೋದು, ಆದರೆ ಅವು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ವೇದ ಸಾಹಿತ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಯಾರೋ ನಾವು ಸಾಮಾನ್ಯ ಜನರು ಹೇಳಿರುವಂಥದ್ದಲ್ಲ, ಇದು ತಂತಾನಾಗೆ ಭಗವಂತನಿಂದ ಬಂದಿರುವಂಥದ್ದು, ಬ್ರಹ್ಮನ ಮೂಲಕ ನಮಗೆ ತಿಳುವಳಿಕೆ ಬಂದಿರುವಂಥದ್ದು. ವೇದಗಳು ಎಲ್ಲಿಂದ ಬಂದಿರೋದು? ಬ್ರಹ್ಮನ ಬಾಯಿಯಿಂದ ಹೊರಗಡೆ ಬಂದಿರುವಂಥದ್ದು. ಸೊ ಬ್ರಹ್ಮನ 4 ಬಾಯಿಗಳಿಂದ 4 ವೇದಗಳು ಹುಟ್ಟಿದಾಗ ಅವು ವ್ಯಕ್ತವಾದವು. ಹೀಗೆ ಮಾನವ ಸಮಾಜದ ವರ್ಣಾಶ್ರಮಗಳಿಗೆ ಅನುಗುಣವಾಗಿ ಸುಸಂಸ್ಕೃತ ಮಾನವನಿಂದ ಆಚರಿಸಬೇಕಾದ ಕರ್ತವ್ಯಗಳು ಸ್ಥಾಪಿತವಾದವು. ಸಾಂಪ್ರದಾಯಿಕವಾಗಿ ಈ ತತ್ವಗಳನ್ನು ಅನುಸರಿಸುವವರನ್ನು ಆರ್ಯರು ಅಥವಾ ಪ್ರಗತಿಪರ ಮಾನವ ಜೀವಿಗಳು ಎಂದು ಕರೆಯಲಾಗಿದೆ. ಈಗ ಆರ್ಯರು ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಅರ್ಥ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಮತ್ತೆ ವರ್ಣಾಶ್ರಮ ಪದ್ಧತಿಯನ್ನ ಯಾರೋ ಮಾಡಿದ್ದಾರೆ, ನಾವು ಯಾಕೆ ಅದನ್ನ ಫಾಲೋ ಮಾಡಬೇಕು ಅಂತೆಲ್ಲ ಮಾತಾಡೋರು ಇದ್ದಾರೆ. ಆದರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆಯಾ, ಇದೆಲ್ಲ ವೇದಗಳಲ್ಲಿ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಅನುಸರಣೆ ಮಾಡಬೇಕು. ಈಗ ಬ್ರಹ್ಮನ 4 ಬಾಯಿಗಳಿಂದ 4 ವೇದಗಳು ಹುಟ್ಟುತ್ತಲ್ವಾ, ಆಗ ಈ ವರ್ಣಾಶ್ರಮಕ್ಕೆ ಅನುಗುಣವಾಗಿ ಯಾರ್ಯಾರು ಏನೇನು ಮಾಡಬೇಕು ಅದನ್ನೆಲ್ಲ ಕೂಡ ಅದರಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಾವು ಮಾಡಬೇಕು. ಅಂದರೆ ವೇದಗಳ ಜೊತೆನೆ ಅವು ಕೂಡ ವ್ಯಕ್ತವಾಯಿತು ಅಂತ ಅರ್ಥ. ಅಂದರೆ ಧಾರ್ಮಿಕ ಚಟುವಟಿಕೆಗಳು, ಒಬ್ಬ ಬ್ರಾಹ್ಮಣ ಆಗಿದ್ರೆ ಅವನ ಒಂದು ಚಟುವಟಿಕೆ ಹೇಗಿರಬೇಕು, ಕ್ಷತ್ರಿಯ ಆಗಿದ್ರೆ ಹೇಗಿರಬೇಕು, ವೈಶ್ಯನಾಗಿದ್ರೆ ಹೇಗಿರಬೇಕು, ಶೂದ್ರನಾಗಿದ್ರೆ ಹೇಗಿರಬೇಕು ಅಂತ ಆ ಒಂದು ವೇದಗಳ ಜೊತೆನೆ ಅವು ಬಂದಿದೆ. ಈ ರೀತಿ ವರ್ಣಾಶ್ರಮ ಧರ್ಮಗಳಿಗೆ ಅನುಗುಣವಾಗಿ ಒಬ್ಬ ಸುಸಂಸ್ಕೃತವಾದಂತಹ ಮನುಷ್ಯ ಆಚರಿಸಬೇಕಾಗಿರುವಂಥ, ಅಂದರೆ ಅವನು ಮಾಡಲೇಬೇಕಾಗಿರುವಂಥ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತಲ್ಲ, ಅವೆಲ್ಲ ಸ್ಥಾಪನೆ ಆಯಿತು. ಈಗ ಅರ್ಥ ಆಯ್ತಾ? ವೇದಗಳ ಜೊತೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಬಂತು. ಆಮೇಲೆ ವರ್ಣಾಶ್ರಮ ಧರ್ಮಗಳಿಗೆ ಅನುಗುಣವಾಗಿ ಯಾರ್ಯಾರಿಗೆ ಏನೇನು ಕರ್ತವ್ಯಗಳಿದೆ, ಯಾರ್ಯಾರು ಏನೇನು ಮಾಡಲೇಬೇಕು ಅನ್ನೋದೆಲ್ಲ ಸ್ಥಾಪನೆ ಆಯಿತು. ಸಾಂಪ್ರದಾಯಿಕವಾಗಿ ಈಗ ನಮಗೆ ಸಂಪ್ರದಾಯದಲ್ಲಿ ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ, ನಮ್ಮ ಸಂಪ್ರದಾಯದಲ್ಲಿ ಹೀಗೆ ಇದೆ ಅಂತೆಲ್ಲ ಹೇಳ್ತೀವಲ್ವಾ. ಅಂದರೆ ಯಾರು ಶಾಸ್ತ್ರಗಳಲ್ಲಿ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಆ ಸಾಂಪ್ರದಾಯಿಕವಾಗಿರುವಂಥ ತತ್ವಗಳನ್ನು ಅನುಸರಣೆ ಮಾಡ್ತಾರೋ ಅವರನ್ನು ಆರ್ಯರು ಅಂತ ಕರೀತಾರೆ. ಏನು ಅನುಸರಣೆ ಮಾಡದೆ ಸುಮ್ಮನೆ ಇರ್ತಾರಲ್ಲ, ಅವರು ಅನಾರ್ಯರು ಅಂತ ಕರಿತೀವಿ. ಸೊ ಪ್ರಗತಿಪರ ಮಾನವ ಜೀವಿಗಳು ಅಂತಲೂ ಕೂಡ ಕರೀತಾರೆ. ಆರ್ಯರು ಅಂತಂದ್ರೆ ಏನು? ತಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾ ಇರುವಂಥವ್ರು ಅಂತ ಅರ್ಥ. ಅಂದರೆ ಇಲ್ಲಿ ಐಹಿಕವಾಗಿ ಆಗಲಿ, ಆಮೇಲೆ ದುಡ್ಡು ಕಾಸು ಐಶ್ವರ್ಯ ಇದರಿಂದ ಅಲ್ಲ, ನಮ್ಮ ಧರ್ಮದಲ್ಲಿ ಏನು ಹೇಳಿದಾರೋ, ನಮ್ಮ ಕರ್ತವ್ಯಗಳೇನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರಲ್ಲ, ಅವರನ್ನ ಆರ್ಯರು ಅಂತ ಕರೆಯೋದು ಅಂತ ಇದರ ಅರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ವಿದುರ ಉವಾಚ. ವಿದುರ ಹೇಳ್ತಾ ಇದ್ದಾನೆ. ಈಗ ಏನು ಕೇಳ್ತಾನೆ? ತಪವೇ ಐಶ್ವರ್ಯವಾಗಿರುವ ಮಹಾಮುನಿಗಳೇ. ಅಂದರೆ ಇಲ್ಲಿ ಮೈತ್ರೇಯ ಮುನಿಗಳಿಗೆ ಹೇಳ್ತಾ ಇರೋದು, ತಪಸ್ಸೇ ನಿಮ್ಮ ಐಶ್ವರ್ಯ. ನೋಡಿ, ತಪಸ್ಸನ್ನೂ ಐಶ್ವರ್ಯ ಅಂತ ಕರೀತಾರೆ. ನಾವೇನು ಅಂದ್ಕೊಂಡಿದ್ದೀವಿ? ದುಡ್ಡು ಕಾಸು ಮನೆ ಬಂಗ್ಲೆ ಇದು ಮಾತ್ರ ಐಶ್ವರ್ಯ. ಆಮೇಲೆ ಚಿನ್ನದ ಒಡವೆಗಳಿರುತ್ತಲ್ಲ ಅದನ್ನು ಐಶ್ವರ್ಯ ಅಂದ್ಕೊಳ್ತೀವಿ. ಅಲ್ಲ, ತಪಸ್ಸು ಒಂದು ಐಶ್ವರ್ಯ, ಜಪ ಒಂದು ಐಶ್ವರ್ಯ. ಜಪಾನೇ ಅವರ ಜೀವನ ಆಗ್ಬಿಟ್ಟಿರುತ್ತೆ. ಆ ರೀತಿ ಎಷ್ಟೊಂದು ಐಶ್ವರ್ಯಗಳಿದೆ ಗೊತ್ತಾ? ಜ್ಞಾನನೇ ಒಂದು ಐಶ್ವರ್ಯ, ವಿದ್ಯೆ ಒಂದು ಐಶ್ವರ್ಯ, ಮೌನ ಒಂದು ಐಶ್ವರ್ಯ. ಈ ರೀತಿ ಬೇರೆ ಬೇರೆ ಐಶ್ವರ್ಯಗಳಿದೆ. ಇಲ್ಲಿ ತಪಸ್ಸೇ ಐಶ್ವರ್ಯವಾಗಿರುವಂತಹ ಮಹಾಮುನಿಗಳೇ, ಬ್ರಹ್ಮ ತನ್ನ ಬಾಯಿಂದ ವ್ಯಕ್ತವಾದಂತಹ ವೇದ ಜ್ಞಾನ ಇದೆಯಲ್ಲ, ಅದನ್ನು ಹೇಗೆ ಮತ್ತೆ ಯಾರ ಸಹಾಯದಿಂದ ಸ್ಥಾಪನೆ ಮಾಡ್ದ ಅನ್ನೋದನ್ನ ದಯವಿಟ್ಟು ನನಗೆ ವಿವರಿಸಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಅಂದರೆ ಈಗ ವೇದಗಳೆಲ್ಲ ಬಂತು ಅನ್ನೋದು ಗೊತ್ತಾಯಿತು, ಆ ಜ್ಞಾನವನ್ನು ಹೇಗೆ ಅವನು ಪ್ರಸಾರ ಮಾಡ್ದ ಅಥವಾ ಯಾರ ಸಹಾಯದಿಂದ ಅದನ್ನು ಸ್ಥಾಪನೆ ಮಾಡ್ದ, ಅವನ ಹತ್ರ ಇದೆ. ಈಗ ಅದನ್ನು ಈ ಒಂದು ಲೋಕಕ್ಕೆ ಹೇಗೆ ಅದನ್ನು ಕೊಟ್ಟ ಅನ್ನೋದ್ರ ಬಗ್ಗೆ ಕೂಡ ನನಗೆ ವಿವರವಾಗಿ ತಿಳಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ವಿದುರರು ಕೇಳ್ತಾ ಇದ್ದಾರೆ. ಸೊ ಮೈತ್ರೇಯರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ.
ಹರೇ ಕೃಷ್ಣ.